ಅಲೆಕ್ಸಾಂಡರ್ ಕ್ರಿಸ್ತ. ಪೂರ್ವ 356 ಕ್ರಿಸ್. ಪೂರ್ವ 323 ಇತಿಹಾಸದಲ್ಲಿ ಅತ್ಯಂತ ಶೂರ, ಮಹಾನ್ ಮತ್ತು ಪ್ರತಿಭಾವಂತ ಸೇನಾಧಿಪತಿಗಳಲ್ಲಿ ಒಬ್ಬನಾಗಿದ್ದ. ಅವರ ಜನ್ಮ ಗ್ರೀಸ್ ದೇಶದ ಮ್ಯಾಸಿಡೋನಿಯಾದ ಪೆಲ್ಲಾ ನಗರದಲ್ಲಿ ಕ್ರಿಸ್ತಪೂರ್ವ 356 ರಲ್ಲಿ ರಾಜ ಎರಡನೇ ಫಿಲಿಪ್ ಮತ್ತು ರಾಣಿ ಒಲಿಂಪಿಯಾಸ್ ಅವರ ಪುತ್ರನಾಗಿ ಜನಿಸಿದನು. ಬಾಲ್ಯದಿಂದಲೇ ಅಲೆಕ್ಸಾಂಡರ್ ಅತ್ಯಂತ ಬುದ್ಧಿವಂತ ಹಾಗೂ ಧೈರ್ಯಶಾಲಿಯಾಗಿದ್ದನು. ಪ್ರಸಿದ್ಧ ತತ್ವಜ್ಞಾನಿ ಅರಿಸ್ಟೋಟಲ್ ಅವರಿಂದ ವಿದ್ಯಾಭ್ಯಾಸ ಪಡೆದಿದ್ದನು. ತಂದೆಯ ಸಾವಿನ ನಂತರ ಕ್ರಿಸ್ತಪೂರ್ವ 336 ರಲ್ಲಿ ಕೇವಲ 20ನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ರಾಜನಾದನು. ಅಧಿಕಾರ ಹಿಡಿದ ತಕ್ಷಣ ಅವನು ವಿಶ್ವವನ್ನು ಗೆಲ್ಲುವ ಕನಸನ್ನು ಹೊಂದಿದನು. ಮೊದಲು ಗ್ರೀಸ್ನ ಬಂಡಾಯಗಳನ್ನು ಶಮನಗೊಳಿಸಿ ನಂತರ ಪರ್ಷಿಯನ್ ಸಾಮ್ರಾಜ್ಯವನ್ನು ಗೆಲ್ಲುವತ್ತ ಮುಂದಾದನು. ಅವನ ಪ್ರಮುಖ ಯುದ್ಧಗಳಲ್ಲಿ ಗ್ರಾನಿಕಸ್ ಯುದ್ಧ ಕ್ರಿಸ್ತ. ಪೂರ್ವ 334 ಇಸ್ಸಸ್ ಯುದ್ಧ ಕ್ರಿಸ್ತ. ಪೂರ್ವ 333 ಮತ್ತು ಗೌಬ್ಮೇಲ ಯುದ್ಧ ಕ್ರಿಸ್ತ. ಪೂರ್ವ 331 ಪ್ರಮುಖವಾಗಿವೆ. ಇವುಗಳಲ್ಲಿ ಪರ್ಷಿಯಾದ ರಾಜ ಮೂರನೆಯ ದಾರಿಯಸ್ ಸೋಲಿಸಿ ಪರ್ಷಿಯನ್ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡನು. ನಂತರ ಈಜಿಪ್ಟ್ ದೇಶವನ್ನು ಜಯಿಸಿ ಅಲೆಕ್ಸಾಂಡ್ರಿಯಾ ಎಂಬ ನಗರವನ್ನು ಸ್ಥಾಪಿಸಿದನು, ಇದು ನಂತರ ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಯಿತು. ಅಲೆಕ್ಸಾಂಡರ್ ನಂತರ ಭಾರತವನ್ನು ಗೆಲ್ಲುವ ಪ್ರಯತ್ನ ಮಾಡಿದನು. ಕ್ರಿಸ್ತ. ಪೂರ್ವ 326 ರಲ್ಲಿ ಅವನು ಸಿಂಧು ನದಿಯನ್ನು ದಾಟಿ ಪೌರವರಾಜ ಪೋರಸ್ ವಿರುದ್ಧ ಯುದ್ಧ ನಡೆಸಿದನು. ಈ ಯುದ್ಧವನ್ನು ಹೈಡಾಸ್ಪೀಸ್ ಯುದ್ಧ, ಬ್ಯಾಟಲ್ ಆಫ್ ಹೈಡಸ್ಪಸ್ ಎಂದು ಕರೆಯುತ್ತಾರೆ. ಪೋರಸ್ ಶೂರವಾಗಿ ಹೋರಾಡಿದ್ದರಿಂದ ಅಲೆಕ್ಸಾಂಡರ್ ಅವನ ಧೈರ್ಯವನ್ನು ಮೆಚ್ಚಿ ಅವನ ರಾಜ್ಯವನ್ನು ಹಿಂತಿರುಗಿಸಿದನು. ಆದರೆ ಭಾರತ ಪ್ರವಾಸ ಅವನ ಸೈನಿಕರಿಗೆ ಕಷ್ಟಕರವಾಗಿದ್ದು, ಅವರು ಮುಂದಿನ ಯುದ್ಧಗಳಿಗೆ ನಿರಾಕರಿಸಿದರು. ಹೀಗಾಗಿ ಅಲೆಕ್ಸಾಂಡರ್ ಹಿಂದಿರುಗುವ ನಿರ್ಧಾರ ಮಾಡಿಕೊಂಡು ಬಾಬಿಲೋನ್ ನಗರಕ್ಕೆ ವಾಪಸಾದನು. ಅಲ್ಲಿ ಕ್ರಿಸ್ತ. ಪೂರ್ವ 323 ರಲ್ಲಿ ಕೇವಲ 32ನೇ ವಯಸ್ಸಿನಲ್ಲಿ ಅವನು ಅಕಾಲಿಕ ಮರಣ ಹೊಂದಿದನು. ಅವನ ಮರಣದ ಕಾರಣ ಸ್ಪಷ್ಟವಿಲ್ಲ, ಕೆಲವರು ಜ್ವರ, ಕೆಲವರು ವಿಷಪ್ರಯೋಗ ಎಂದು ಹೇಳುತ್ತಾರೆ. ಅಲೆಕ್ಸಾಂಡರ್ನ ವಿಜಯಗಳು ಪಶ್ಚಿಮ ಮತ್ತು ಪೂರ್ವ ಸಂಸ್ಕೃತಿಗಳ ಮಧ್ಯೆ ಸಂವಹನವನ್ನು ಬೆಳೆಸಿದವು. ಅವನ ಜೀವನವು ಧೈರ್ಯ, ಬುದ್ಧಿ ಮತ್ತು ವಿಶ್ವಜಯದ ಸಂಕೇತವಾಗಿದ್ದು, ಇಂದಿಗೂ ಇತಿಹಾಸದಲ್ಲಿ ಮಹಾನ್ ಎಂದು ಕರೆಯಲ್ಪಡುತ್ತಾನೆ. ಈ ವಿಡಿಯೋ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು.